ಹೌದು, ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಅಗಲಗುರ್ಕಿ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ ಆರ್ಆರ್ಆರ್ ಗ್ರೌಂಡ್ ಬಳಿ ಫೆಬ್ರವರಿ 23ರಂದು ನಡೆಯಲಿರುವ ನರೇಗಾ ಬಚಾವ್ ಆಂದೋಲನದ ಬೃಹತ್ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆ ನಡೆಯುತ್ತಿದೆ. ಸಿಎಂ ಹಾಗೂ ಡಿಸಿಎಂ ಭಾಗಿಯಾಗಲಿರುವ ಈ ಕಾರ್ಯಕ್ರಮಕ್ಕಾಗಿ ವೇದಿಕೆ ನಿರ್ಮಾಣ, ಸ್ವಚ್ಛತಾ ಕಾರ್ಯ ಭರದಿಂದ ಸಾಗ್ತಿದೆ. ಇದೇ ವೇಳೆ ಜೆಸಿಬಿ ಮೂಲಕ ಸ್ವಚ್ಛತಾ ಕಾರ್ಯ ನಡೆಸುತ್ತಿದ್ದಾಗ ಅಚಾನಕ್ಕಾಗಿ 7 ಅಡಿ ಉದ್ದದ ಭಾರೀ ನಾಗರಹಾವು ಪ್ರತ್ಯಕ್ಷವಾಗಿದೆ. ನಾಗರಹಾವನ್ನು ಕಂಡ ಕಾರ್ಮಿಕರು ಬೆಚ್ಚಿಬಿದ್ದು ಕೆಲಸ ನಿಲ್ಲಿಸಿ ದೂರ ಸರಿದಿದ್ದಾರೆ. ಇನ್ನು ಐಟ್ ಆಗುತ್ತದು ಇದೆಲ್ಲ ಐತಿ ಇಲ್ಲಿ. ಇನ್ನು ಜೆಸಿಬಿಯ ಭಾರೀ ಸದ್ದಿಗೂ ಹೆದರದೆ ಎಡೆ ಎತ್ತಿ ಬುಸುಗುಟ್ಟುತ್ತಾ ಯಂತ್ರಕ್ಕೆ ಎದುರು ನಿಂತ ನಾಗರಹಾವು ಕೆಲಕಾಲ ಸ್ಥಳದಲ್ಲೇ ಇದ್ದು ಭೀತಿ ಮೂಡಿಸಿದೆ. ಹಾವು ದಾಳಿ ಮಾಡಬಹುದೆಂಬ ಆತಂಕದಿಂದ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ತಕ್ಷಣ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ನೀಡಲಾಗಿದ್ದು, ಅವರು ಸ್ಥಳಕ್ಕೆ ಧಾವಿಸಿ ನಾಗರಹಾವನ್ನ ಸುರಕ್ಷಿತವಾಗಿ ಸೆರೆ ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ನೋಡಿ, ವೇದಿಕೆ ಹಾಕಿದ ಮೇಲೆ ಹಾವು ಏನಾದರೂ ಯಾರಾದರೂ ತಂದು ಬಿಟ್ಟಿದ್ರೆ ಮಾತಾಡೋಣ, ಚರ್ಚೆ ಮಾಡೋಣ. ನಾವು ಹೋಗಿರುವಂಥದ್ದು ಒಂದು ಜಾಗ, ಅದು ಒಂದು ರೀತಿ ಅಲ್ಲಿ ಕಸ ಎಲ್ಲ ಹಾಕಿರ್ತಕ್ಕಂಥದ್ದು. ಪಾಪ ಇವತ್ತು ಹಾವುಗಳು ಮತ್ತು ಇತರೆ ಜಂತುಗಳು ಅಥವಾ ಮತ್ತೊಂದು ಅದರದೇ ಆದಂಥ ಒಂದು ಜಾಗ ಇರ್ತದೆ. ಈಗ ಅಲ್ಲಿ ಯಾರೂ ಹೋಗದೇ ಇರೋವಂಥ ಸಂದರ್ಭದಲ್ಲಿ ಪಾಪ ಅಲ್ಲಿ ಹೋಗಿ ನೆಲೆಸಿದ್ವು. ಅಲ್ಲಿ ಸ್ವಚ್ಛ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಂದ ಹೊರಗಡೆ ಹೋಗಿದ್ದಾವೆ. ಯಾವುದೇ ಹಾವಿಗೆ ಹಾನಿಯಾಗಿರ್ತದಾಗಿಲ್ಲ. ಅದರಿಂದ ನಾಳೆ ಬೆಳಗ್ಗೆ ಅದಕ್ಕೂ ಇದಕ್ಕೂ ಇದು ಮಾಡುವಂಥದ್ದು ಬಹುಶಃ ಅದು ಇನ್ನು ನಾನೇನು ಹೇಳೋಕ್ಕೆ ಹೋಗೋದು ಬೇಡ. ಒಟ್ಟಿನಲ್ಲಿ ಸಿಎಂ ಡಿಸಿಎಂ ಕಾರ್ಯಕ್ರಮದ ತಯಾರಿಯ ಮಧ್ಯೆ ಕಾಣಿಸಿಕೊಂಡ ನಾಗರಹಾವು ಕೆಲಕಾಲ ಆತಂಕ ತಂದರೂ ಸಮಯಕ್ಕೆ ಸರಿಯಾಗಿ ನಿಯಂತ್ರಣಕ್ಕೆ ತರಲಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.